ಸದ್ಯದ ಪರಿಸ್ಥಿತಿಲಿ ನೀವು ದೇವ್ರ ಹತ್ರ ಬೇಡಬೇಕಾಗಿರೋದು ಒಂದೇ, ನಮ್ಮ ದೇಶ ಹಾಗೆ ದೇಶ ಕಾಯೋ ಸೈನಿಕ ಸುರಕ್ಷಿತವಾಗಿರಲಿ ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ವಾರ ಇದ್ದಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ, ಹಾಗೆ ಇದ್ದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನಮ್ಮನೆಯವರು ಕೂಡ ಪೂಜೆ ಮುಗಿಸಿ ನಾನು ರೆಡಿ ಆದಮೇಲೆ ಕಾಲೇಜ್ ID ಕಾರ್ಡ್ನೇ ಒಳ್ಳೆ ಮಂಗಲಸೂತ್ರ ಆಗ್ತಂಗೆ ಆಗ್ತಾಯಿದ್ರು. ಇನ್ನು ಅವರು ಕೂಡ ರೆಡಿ ಆದರು. ಅವರು ನನ್ನ ಸೀದಾ ಕಾಲೇಜ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೊರಟ್ರು. ನಾವು ಮನೆಯಿಂದ ಮಾಡ್ಕೊಂಬರೋ ಏಷ್ಟಲ್ಲಿ ಒಂದಾದರೆ ಈ ಗಾಳೀಲಿ ಬರ್ಬೇಕಾದ್ರೆ ಅದು ಇನ್ನೊಂದೇ ಆಗಿರುತ್ತೆ. ಇನ್ನು ಇವಳಿಗೆ ವೀಡಿಯೋ ಮಾಡೋಂತ ಕೊಟ್ಟರೆ ಇವಳು ವೀಡಿಯೋ ಮಾಡೋದ್ರೊಳಗಡೆ ಕ್ಲಾಸ್ ಕೂಡ ಶುರು ಆಯಿತು. ಗ್ಯಾಪಲ್ಲೂ ಹಂಗೂ ಬಿಡದಲ್ಲೇ ಒಂದು ವೀಡಿಯೋ ತಗೊಂಡು ಕಾಲೇಜೆಲ್ಲ ಮುಗಿಸ್ಕೊಂಡು ಈ ಮೇಡಮ್ ಅವರೇನೋ ಸ್ಲಿಪ್ಪರ್ ತಗೋಬೇಕು ಅಂತ ಅಂದರು. ಹಾಗೆ ಸ್ಲಿಪ್ಪರ್ ತಗೊಂಡು ಅವಳು ಊರಿಗೆ ಹೋಗಿ ಬರ್ತೀನಿ ಅಂತ ಹೊಟ್ಲು. ಇನ್ನು ನಾನು ಮನೆ ಕಡೆ ಬಂದೆ. ಇನ್ನು ಮಧ್ಯಾಹ್ನ ಅಡುಗೆಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆನೆ ಕಾಳನ್ನೆಲ್ಲ ನೆನಾಕ್ ಹೋಗಿದ್ದೆ. ಇನ್ನು ಬಂದ ತಕ್ಷಣ ಖಾರೆಲ್ಲ ರುಬ್ಕೊಂಡು ಒಂದು ಕಡೆ ಸಾಂಬಾರ್ಗೆ ಒಗ್ಗರಣೆಗೆ ಹಾಕ್ಕೊಂಡು ಸಾಂಬಾರನ್ನು ಹಾಗೆ ಪಕ್ಕದಲ್ಲಿ ನಾನು ಕೂಗಕ್ಕಿಟ್ಟು ಇನ್ನು ಸಂಜೆಯಿಂದ ನಾನು ಕೂಡ ಫ್ರೆಶ್ ಅಪ್ ಸೀದಾ ಅಡುಗೆ ಮನೆ ಕಡೆ ಬಂದೆ. ಯಾಕಪ್ಪ ಅಂದರೆ ಆರತಿ ಮಾಡಬೇಕಾಗಿತ್ತು. ನಮ್ಮ ತಿಪ್ಟೂರಮ್ಮ ಇವತ್ತು ಆರತಿ ಬಾನ ಇತ್ತು. ಸೊ ಹಾಗಾಗಿ ಇಲ್ಲಿ ಕಡಲೆ ಎಲ್ಲ ಪುಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಕುಳಿ ಮೇಡಮ್ ಕೂಡ ಬಂದರು. ಇನ್ನು ಅವಳಿಗೆ ಕಡಲೆ ಬೀಜ ಸಿಪ್ಪೆ ತೆಗಿಯೋಕೆ ಕೊಟ್ಟು ಅದೆಲ್ಲ ಆದಮೇಲೆ ಒಂದು ಕಡೆಯಿಂದ ಮಿತ್ಕೋತಾ ಇದ್ದೆ. ಆರತಿ ಎಲ್ಲ ರೆಡಿಯಾಗಾದ್ಮೇಲೆ ಈ ಮೇಡಮ್ ಅವರು ಹೂವು ಎಲ್ಲ ಪೋಣಿಸ್ಕೊಡ್ತಾ ಇದ್ರು. ಅದು ಸಂಜೆ ಟೈಮಲ್ಲಿ ಟೌನಲ್ಲಿ ಹಂಚಿ ಕಡ್ಡಿ ಇಲ್ಲಿ ಉಡ್ಕೊಂಡು ಹೋಗೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಊದ್ಗಡ್ಡಿಲೇ ಕಡ್ಡಿನ ತಗೊಂಡು ಅದಕ್ಕೇನೆ ಹೂವು ಎಲ್ಲ ಪೋಣಿಸ್ಕೊಂಡು ಆರತಿ ಕೂಡ ರೆಡಿಯಾಗಿ ನಾನು ನಮ್ಮ ಮನೆಯವರು ಇಬ್ರು ರೆಡಿ ಆದ್ರೆ ಈ ಮೇಡಮ್ ಅವ್ರು ಇನ್ನೂ ಬಳ್ಕತಾನೆ ಇದ್ರು. ಹಂಗೂ ಹಿಂಗೂ ರೆಡಿ ಆಗ್ಬಿಟ್ಟು ಸೀದಾ ನಾವು ಕೂಡ ಮನೆ ಬಿಟ್ಟು ನಮ್ಮ ತಿಪ್ಟೂರಮ್ಮ ದೇವಸ್ಥಾನದ ಕಡೆ ಹೊರಟ್ವಿ. ಇವತ್ತು ಶುಕ್ರವಾರ, ಹಾಗಾಗಿ ಎಲ್ರು ಕೂಡ ಆರತಿ ಬನ್ನನ ಇವತ್ತೇ ಮಾಡ್ತಾ ಇದ್ರು. ಭಾನುವಾರ ಹಾಗೆ ಸೋಮವಾರ ಅದ್ದೂರಿಯಾಗಿ ತಿಪ್ಟೂರಮ್ಮನ ಜಾತ್ರೆ ನಡೆಯುತ್ತೆ. ಇವತ್ತು ರಶ್ ಇರುತ್ತೆ ಅಂತ ಅನ್ಕೊಂಡ್ರೆ ಇವತ್ತು ಕೂಡ ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು. ತುಂಬಾ ಜನ ಇದ್ರು. ನಾವು ಹೋದಾಗೂ ಕೂಡ ಬೆಳಗ್ಗಿಂದನೂ ಸಹ ಆರತಿನ ಮಾಡ್ತಾನೆ ಇದ್ರು. ಹಂಗೂ ಹಿಂಗೂ ಸಂದಿಲ್ ಹೋಗಿ ನಾವು ಕೂಡ ಆರತಿ ಮಾಡೋಕೆ ಶುರು ಮಾಡ್ಕೊಂಡು ಇನ್ನು ಸದ್ಯದ ಪರಿಸ್ಥಿತಿಲಿ ನೀವು ಎಲ್ಲ ಬೇಡಬೇಕಾಗಿರೋದು ಒಂದೇ ವಿಷಯ, ನಮ್ಮ ದೇಶ ಕಾಯೋ ಸೈನಿಕ ಹಾಗೆ ದೇಶ ಎರಡೂ ಕೂಡ ಸುರಕ್ಷಿತವಾಗಿರ್ಲಿ, ಯಾರಿಗೂ ಏನೋ ತೊಂದರೆ ಆಗ್ದಲೇ ಇರಲಿ ಅಂತ ಬೇಡ್ಕೊಳ್ಳೋದಷ್ಟೇ. ಬೆಳಗ್ಗೆ ಆದ್ರೂ ಸಂಜೆ ಆದ್ರೂ ಬರೀ ಅದೇ ನೋಡ್ತಾ ಇದೀವಿ. ಯಾರಿಗೂ ಏನೋ ಅಪಾಯ ಆಗ್ದಂಗೆ ಎಲ್ಲ ಒಳ್ಳೆ ರೀತಿಯಿಂದ ಮುಕ್ತಾಯ ಕಾಣಲಿ ಅಂತ ಎಲ್ರು ಕೂಡ ಸೇರಿ ಒಟ್ಟಿಗೆ ಪ್ರಾರ್ಥನೆ ಮಾಡೋಣ. ನಾವು ಅಲ್ಲೆಲ್ಲ ಇದ್ದಿದ್ದ ದೇವ್ರ ಹತ್ರ ಹೋಗಿ ಆರತಿ ಎಲ್ಲ ಮುಗಿಸ್ಕೊಂಡು ಹಂಗೆ ಹೂವು ಎಲ್ಲ ಎತ್ತಾಕ್ಬಿಟ್ಟು ಹಂಗೆ ಕಣ್ಣಾಡಿಸ್ಕೊಂಡು ಜಾತ್ರೆ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೊರಡ್ಬೇಕಾದ್ರೆ ಈ ನಮ್ಮ ಕುಳ್ಳಿ ಮೇಡಮ್ ಅವರು ಬಲೂನ್ ನೋಡ್ಬಿಟ್ಟು ಚಿಕ್ಕ ಹುಡುಗಿ ಹಠ ಮಾಡ್ಬಿಟ್ಟು ಕೊನೆಗೂ ಹೋಗಿ ಒಂದು ಬಲೂನ್ ಇಟ್ಕೊಂಡು ಬಂದ್ಲು. ಅವಳು ಸ್ವಲ್ಪ ಕಾಲು ಎಳ್ಕೊಂಡು ಉದ್ದಕ್ಕೂ ಬಿಟ್ಟಿರೋ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಗಾಳಿಲಿ ಬಲೂನ್ ಆರಿಸ್ಕೊಂಡು ಮನೆ ಕಡೆ ಬಂದ್ವಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.